ಕಳೆದ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಮಂತ್ರಿ ನಾಗೇಂದ್ರ ಎಂಬ ಆತ ಒಂದು ಹಗರಣದಲ್ಲಿ ಪಾಲ್ಗೊಂಡು, ಇದು ಆರೋಪ ಅಲ್ಲ, ಇದು ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಅವರೇ ಒಪ್ಕೊಂಡಂತ ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ ಪಾಲ್ಗೊಂಡು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷದವರು ಸದನದ ಒಳಗೆ ಸದನದ ಹೊರಗೆ ಹೋರಾಟ ನಡೆಸಿ ಈ ಆರೋಪವ ಇರ್ತಕ್ಕಂಥ ವ್ಯಕ್ತಿನ ಕೈ ಬಿಡಬೇಕು ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟು ಅವರು ಜೈಲ್ಗೆ ಹೋಗಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿನ ಮತ್ತೆ ಇಂದಿನ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸಂಪುಟ ತಿರ್ಗಾ ಸೇರಿಸ್ಕೊತಾರೆ ಅಂದ್ರೆ ಇದು ಯಾವ ರೀತಿ ಸಂದೇಶವನ್ನು ರಾಜ್ಯದ ಜನಕ್ಕೆ ಕೊಡ್ಲಿಕ್ಕೆ ನೀವು ಹೊರಟಿದ್ದೀರಾ ಅನ್ನೋದು. ಇವತ್ತು ಸ್ನೇಹಿತರೆ, ಮಹರ್ಷಿ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿತ್ತು. ಅದೆಲ್ಲ ತಮಗೆ ಗೊತ್ತಿರೋ ವಿಷಯ. ಈ ಹಗರಣ ಯಾಕೆ ಮಾಡಿದ್ರು? ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಹೊತ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿಲಿ ಇದು ದಾಖಲೆಗಳಾಗಿದೆ. ತೆಲಂಗಾಣದಲ್ಲಿ ಖಾತೆಗಳನ್ನ ತೆಗೆದು ಅಲ್ಲಿ ದುಡ್ಡನ್ನ ಡ್ರಾ ಮಾಡಿ ತೆಲಂಗಾಣ ಎಲೆಕ್ಷನ್ ನಡೆಸಿದಂತ ಭ್ರಷ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಇಂಥ ಗಂಭೀರವಾದ ಹಗರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ನಾನು ಆರೋಪ ಅಂತ ಹೇಳೋದೇ ಇಲ್ಲ, ಯಾಕೆಂದ್ರೆ ಇದು ಸಾಬೀತಾಗಿರ್ತಕ್ಕಂಥದ್ದು. ಸ್ವತಃ ಅಂದಿನ ಮುಖ್ಯಮಂತ್ರಿ ಸದನದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಅವ್ರಿಲ್ಲ 180 ಕೋಟಿ ಅಲ್ಲ, ಅದನ್ನ 70 ಕೋಟಿ ಮಾಡ್ಬಿಡಿದೀವಿ, ನಾವು 90 ಕೋಟಿ ಮಾಡಿದೀವಿ ಅಂತ ಅವರೇ ಹೇಳಿದ್ದು ಅದನ್ನ. ಸೊ ಹಾಗಾಗಿ ಅಂತ ಆರೋಪ ಅಲ್ಲ, ಅಂತ ಭ್ರಷ್ಟ ಮನುಷ್ಯನ ಮತ್ತೆ ಇವರು ಮಂತ್ರಿ ಮಾಡಿದರೆ DK ಶಿವಕುಮಾರ್ ಅವರು. ಅಂದ್ರೆ ಇವ್ರ ಮೇಲೆ ಏನ್ ಒತ್ತಡ ಆಯ್ತು? ಅಂತದೇನ್ ಭಯ ಇವ್ರಿಗೆ, ಇಂದಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವ್ರಿಗೆ? ಅಥವಾ ನಮ್ಗೆಲ್ಲ ಏನ್ ಅನ್ಸ್ತದೆ ಅಂದ್ರೆ ಈ ಕಪ್ಪ ಹೋಗಿರೋದು ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಸೊ ಅದಕ್ಕೇನ ಋಣ ತೀರ್ಸಿದ್ರ ಹೈಕಮಾಂಡ್ ಅವರು? ಇಂಥ ಗಂಭೀರವಾದ ಹಗರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಮತ್ತೆ ತಂದು ನೀವು ಸಚಿವರನ್ನಾಗಿ ಮಾಡ್ತೀರಾ ಅಂದ್ರೆ DK ಶಿವಕುಮಾರ್ ಅವರು, ನಾವ್ ಏನ್ ಹೇಳ ಭ್ರಷ್ಟ ವ್ಯಕ್ತಿಗಳನ್ನ ನೀವು ಕರ್ಕೊಂಡ್ಬಂದು ವಾಪಸ್ ನೀವು ಮಂತ್ರಿಗಳನ್ನಾಗಿ ಮಾಡ್ಕೋತೀರಿ ಅಂದ್ರೆ ನಾವು ದೇಶದ ಜನ, ಈ ರಾಜ್ಯದನ್ನ ನಿಮ್ನ ಪ್ರಶ್ನೆ ಮಾಡ್ಬಾರ್ದಂಗಾದ್ರೆ? ಹೈಕಮಾಂಡ್ ಏನ್ ಹೇಳ್ತದಲ್ಲಿ ನೀವು ತಗೋ ದುಡ್ಡು ಕೊಟ್ಟಿದ್ರೆ ಹೈಕಮಾಂಡ್ ಏನ್ ಹೇಳ್ತದ ಅಂತವ್ರನ್ನ ತಂದು ನೀವು ಮಂತ್ರಿಗಳನ್ನ ಮಾಡ್ಬಿಡ್ತೀರಿ ಅಂದ್ರೆ, ಆರೋಪ ಇರೋದು, ಕೇಸ್ಗಳು ನಡೀತಾ ಇರೋದು ಒಂದ್ ರೀತಿ ನಾನು ಅದನ್ನ ಅರ್ಥ ಮಾಡ್ಕೋಬಲ್ಲೆ. ಬಟ್ ಹಗರಣ ನಡೆದಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಆದ್ಮೇಲೆ ಅಂತ ವ್ಯಕ್ತಿನ ವಾಪಸ್ ತಂದಿದ್ದೀರಾ ಅಂದ್ರೆ ಇದು ನಾವು ನೇರವಾಗಿ ಹೇಳ್ತೀವಿ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಕಪ್ಪಾಗೆ ಋಣ ತೀರಿಸೋ ನಿಟ್ಟಿನಲ್ಲಿ ಇವರು ವಾಪಸ್ ನಾಗೇಂದ್ರ ಅವ್ರನ್ನ ಮಂತ್ರಿಗಳು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಂದಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅಲ್ಲಿ ಆಗ್ರಹ ಮಾಡ್ತೇವೆ, ಇಂಥ ಸರ್ಕಾರಕ್ಕೆ ನೀವು ಮುಖ್ಯಸ್ಥರ ಕೆಲಸ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇಂಥ ವ್ಯಕ್ತಿಗಳನ್ನ ಸಂಪುಟದಲ್ಲಿ ಇಟ್ಕೊಂಡು ನೀವು ಭ್ರಷ್ಟಾಚಾರ ಸಾಬೀತಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಸಂಪುಟದಲ್ಲಿ ಇಟ್ಕೊಂಡು ಮತ್ತೆ ಆ ಮನುಷ್ಯನ ನೀವು ಮಂತ್ರಿಗಳನ್ನಾಗಿ ಮಾಡ್ಕೊಂಡು ನೀವು ಉಳಿದಂತ ಮಂತ್ರಿಗಳಿಗೆ ಅಥವಾ ಈ ನಾಡಿನ ಜನತೆಗೆ ಏನ್ ಸಂದೇಶ ಕೊಡ್ತೀರಾ? ಹಾಗಾದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳು, ಘಟನೆಗಳು, ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇದೆ ಅಂತ ಆಯ್ತಲ್ಲ? ನೀವು ನಾಗೇಂದ್ರ ಅವ್ರನ್ನ ವಾಪಸ್ ತಗೊಂಡಿದ್ದೀರಾ ಅಂದ್ರೆ ಭ್ರಷ್ಟಾಚಾರಕ್ಕೆ ನೀವೇ ಕುಮ್ಮಕ್ ಕೊಟ್ಟಂಗೆ ಆಯ್ತದಲ್ಲ? ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇವೆ, ನಾಗೇಂದ್ರ ಅವ್ರನ್ನ ಕೈ ಬಿಡ್ಬೇಕು. ಈ ಸದನ ಆರಂಭ ಆಗಕ್ಕಿಂತ ಮುಂಚೆನೆ BJP ಹಾಗೂ JDS ಕಡೆಯಿಂದ ತುಂಬಾ ಕಠಿಣ ಶಬ್ದಗಳಲ್ಲಿ ಹೇಳಿದ್ರು, ನಾಗೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ತಗೋಬಾರದು ಅಂತ. ಅಂದ್ರೂ ನೀವು ತಗೊಂಡಿದ್ದೀರಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಮನಗಂಡು ರಾಜ್ಯದ ಜನತೆಯ ಹಿತದೃಷ್ಟಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ ಜೊತೆ ಸೇರಿ ಸದನದ ಒಳಗೆ ಸದನದ ಹೊರಗೆ ಇವರ ರಾಜೀನಾಮೆ ಕೊಡೋ ಗಂಟ ನಾವು ಹೋರಾಟನ ನಿಲ್ಲಿಸಲ್ಲ. ಇವತ್ತು ಏನ್ ಸದನ ಆರಂಭ ಆಗ್ತಾ ಇದೆ, ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೇನು ಇದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಾವು ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ನೀವು ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಳಲ್ಲ ಅಂದ್ರೆ
ಮುಂದಿನ ದಿನಗಳಲ್ಲಿ ಈ ಹೋರಾಟ ಒಂದು ಪ್ರೆಸ್ ಕಾನ್ಫರೆನ್ಸ್ ಒಂದು ರೂಮಲ್ಲಿರಲ್ಲ, ಇದು ಬೀದಿಗಿಳಿತದೆ. ಪ್ರತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೇವೆ. ನೀವೆಲ್ಲ ಆ ಮನವಿನ ಎಷ್ಟು ಸೀರಿಯಸ್ ಆಗಿ ತಗೋತಿರೋ ಗೊತ್ತಿಲ್ಲ. ಯಾಕೆಂದ್ರೆ 2023ರಿಂದ ನಾವು ನೋಡ್ತಾನೆ ಇದೀವಿ, ಏನೇ ಆದ್ರೂ ನಡೀತದೆ ಅನ್ನೋ ಒಂದು ದೃಷ್ಟಿಗೆ ಬಂದ್ಬಿಟ್ಟಿದ್ದೀರಾ ನೀವು. ಒಂಥರ ಎಮ್ಮೆ ಚರ್ಮ ಆಗ್ಬಿಡುತ್ತೆ ಈ ಸರ್ಕಾರಕ್ಕೆ. ಏನ್ ಹೇಳಿದ್ರು ಅದು ಇಳಿತಿಲ್ಲ ಅವ್ರಿಗೆ. ಸೊ ಹಾಗಾಗಿ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ, ಇದನ್ನ ದಯಮಾಡಿ ಇದರಲ್ಲಿರ್ತಕ್ಕಂಥ ಸೂಕ್ಷ್ಮತೆ ಇರ್ಬೋದು, ಇದರಲ್ಲಿರ್ತಕ್ಕಂಥ ಸೆನ್ಸಿಟಿವಿಟಿ ನೀವು ಅರ್ಥಕೊಂಡು ನೀವು ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ತಗಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಿ ಅವರು ರಾಜೀನಾಮೆ ಕೊಡೋ ಗಂಟ NDA ಮೈತ್ರಿಕೂಟ ಸುಮ್ಮನಿರಲ್ಲ. ಏನ್ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿ ಒಬ್ಬ ಚಂದ್ರಶೇಖರ್ ಅಂತ ಪರಿಶಿಷ್ಟ ಜಾತಿಯ ಒಬ್ಬ ಅತಿ ದಕ್ಷ ಅಧಿಕಾರಿಯನ್ನ ಏನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾವಿಗೆ ಕಾರಣರಾದಂತ ಏನ್ ನಾಗೇಂದ್ರ ಅವರು ಮತ್ತೆ ಸಂಪುಟವನ್ನ ಸೇರಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಭ್ರಷ್ಟಾಚಾರಿಗಳಾಗಿರ್ಬೇಕಾದ್ರೆ ಅವ್ರಿಗೆ ಸ್ಟಾರ್ ಇದ್ರೆ ಅವ್ರಿಗೊಂದು ಇದನ್ನ ಕೊಡ್ತಾರೆ, ಮಂತ್ರಿಗಿರಿಯ ಅಂತ. ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಪಲ್ ಸ್ಟಾರ್ ಅಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರಿಗೆ ಮಂತ್ರಿಗಿರಿಯನ್ನ ಈಗಾಗಲೇ ಶಿವಕುಮಾರ್ ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮಿತ್ರ ಪಕ್ಷವಾದ JDSನ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪ್ರಮುಖ ಮುಖಂಡರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ವಿಧಾನ ಪರಿಷತ್ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಈಗಾಗಲೇ ಆಗ್ರಹ ಮಾಡಿದ್ದಾರೆ. ನೀವು ಅಧಿವೇಶನವನ್ನ ಪ್ರಾರಂಭ ಮಾಡುವ ಮೊದಲು ಏನ್ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡಿಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪಡಿಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಇದನ್ನ ನಾವೆಲ್ಲರೂ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಈಗ ನಾವು ಎಲ್ಲಾ ಪತ್ರಿಕಾಗೋಷ್ಠಿ ಕರೆದು ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಇದನ್ನ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ಕೂಡ ಪ್ರತಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸುತ್ತಾ, ನೆಕ್ಸ್ಟ್ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ ಸದನದಲ್ಲಿ. ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 187 ಕೋಟಿ ಅಲ್ಲ 82 ಕೋಟಿ ಅಂತ ಘಂಟಾಘೋಷ ಒಪ್ಕೊಂಡಿರೋರೆ ಅಂತ ವ್ಯಕ್ತಿನ ನೀವು ಸಂಪುಟಕ್ಕೆ ತಗೊಂಡಿದ್ದೀರಿ. ಹಾಗೆ ಈಗಲೇ ಕೈ ಬಿಡಬೇಕು. ಹಾಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀರಿ, NDA ಹೋರಾಟ ಮಾಡ್ತಾ ಇದೀವಿ, ನಮ್ದು ಬಿಡದಿ AICT ವಿರುದ್ಧವಾಗಿ ನೀವು ತಕ್ಷಣ ಆ AICT ಪ್ರಾಜೆಕ್ಟ್ನೇ ಕೈ ಬಿಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೇವೆ. ಹಗರಣ ಮಾಡಿದಂತ ವ್ಯಕ್ತಿನೇ ಇವತ್ತು ಈ ರಾಜ್ಯದ ಮಂತ್ರಿಯನ್ನಾಗಿ ಮಾಡ್ತಾ ಇದ್ದಾರೆ DK ಶಿವಕುಮಾರ್. ಅಂದ್ರೆ ಇದು DK ಶಿವಕುಮಾರ್ ಅವ್ರ ಪಾಲು ಕೂಡ ಇದರಲ್ಲಿ ಜಾಸ್ತಿ ಇದೆ. ಯಾಕೆಂದ್ರೆ ಲೋಕಸಭಾ ಎಲೆಕ್ಷನ್ಗೆ CBI ಮತ್ತೆ ED ಒಬ್ರಿಗೆ 200 ರೂಪಾಯಿಗೆ ಓಟ್ಗೆ ದುಡ್ಡು ಕೊಟ್ಟಿದೆ ಅಂತ ಹೇಳಿ ತನಿಖೆಯಲ್ಲಿ ಕೂಡ ಅದು ಮೆನ್ಷನ್ ಮಾಡಿದ್ದಾರೆ. ಆ ಮೆನ್ಷನ್ 200 ರೂಪಾಯಿ ಹೋಗಿದೆ ಅಂತ ಅಂದ್ರೆ ಇವರು ಕೂಡ ಇದ್ರಲ್ಲಿ ಪಾಲ್ದಾರ್ರೆ. ಹಂಗಾಗಿನೇ ಅವ್ರಿಗೆ ಇವತ್ತು ಇವರು 15 ಕೋಟಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ED ಮತ್ತೆ CBI ಎರಡೂ ಕೂಡ ಅದನ್ನ ಮೆನ್ಷನ್ ಮಾಡಿರೋದ್ರಿಂದ ಈ ತರ ದುಡ್ಡೆಲ್ಲ ಶೇಖರಣೆ ಮಾಡಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಇವತ್ತು DK ಶಿವಕುಮಾರ್ ಅವರು ಅವ್ರಿಗೆ ಒಂದು ಮಂತ್ರಿ ಸ್ಥಾನ, ಒಂದು ಗಿಫ್ಟ್. ಈಗ ಜೈಲ್ಗೆ ಹೋಗಿ ಬಂದಿದ್ಯಾ, ಮತ್ತೆ ಸರ್ಕಾರದ ದುಡ್ಡನ್ನ ನೀನು ಚೆನ್ನಾಗಿ ನಮ್ಗೆ ಬಳಕೆ ಮಾಡ್ಕೊಂಡಿದ್ಯಾ ಕಣಪ್ಪ, ಇನ್ನೂ ಒಳ್ಳೆ ಯಾವ್ದಾದ್ರು ಹಗರಣ ಮಾಡ್ಬಿಟ್ಟು ನಮ್ಗೆ ದುಡ್ಡು ತಂದು ಕೊಟ್ರೆ ಒಳ್ಳೆ ಮುಂದೇನು ಎಲೆಕ್ಷನ್ ಮಾಡ್ಬೋದು, ಅದಕ್ಕೋಸ್ಕರ ನೀನ್ ಅನುಭವ ಆಯ್ತು ಈಗಾಗ್ಲೇ ಜೈಲ್ಗೆ ಹೋಗಿ ಬಂದಿರೋದ್ರಿಂದ, ಮತ್ತೆ ಈಗ ಜೈಲ್ಗೆ ಹೋಗಿ ಒಂದ್ಸರಿ ಅನುಭವಿಸೋದ್ರಿಂದ ಮುಂದೆ ಸರಿ ಹೋದ್ರು ಏನ್ ತೊಂದರೆ ಇಲ್ಲ ಅಂತ ಹೇಳಿ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಪಾಲುದಾರ ಆಗಿರೋದ್ರಿಂದ. ಇದರಲ್ಲಿ ಮೇನ್ ಪಾಲುದಾರರು DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಜೊತೆಲಿ ಕರ್ಕೊಂಡು ಇವತ್ತು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ನಾವು ನಿಮ್ನ ಕೇಳೋದು ಒಂದೇ, ನೀವು ಈ ತರ ಎಲ್ಲ ಹಗರಣ ಮಾಡಿ ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಇವತ್ತು ಬಿಡದಿ ರೈತರದು ಒಂದು ಗೋಲ್ಡ್ನು ನೀವು ಕೇಳ್ತಾ ಇಲ್ಲ. ನಾನು ಏನೇ ಆದ್ರೂ ಸರಿನೇ ನಾನು ಮಾಡೇ ಮಾಡ್ತೀನಿ, AICTನ ಯಾರು ಏನೇ ಹೇಳಿದ್ರು ಸರಿನೇ ನಾನು ಮಾಡೇ ಮಾಡ್ತೀನಿ. ನಮ್ಮ ದೇವೇಗೌಡರಂತ ಮಹಾನ್ ವ್ಯಕ್ತಿನೂ ಕೂಡ ಬೀದಿಲ್ ಬಂದು ಕುಂತ್ರು ಕೂಡ ನೀವು ಅವ್ರಿಗೆ ಬೆಲೆ ಕೊಡ್ದಂಗೆ ನೀವು ನಾನು ಈ ಸಿಟಿನ ಮಾಡೇ ಮಾಡ್ತೀನಿ, ಏನೇ ಆದ್ರೂ ಸರಿ ನಾನು ನಿಲ್ಸಲ್ಲ ಈ AICTನು ಅಂತ ಅಂದ್ರೆ ನಿಮ್ಮಲ್ಲಿ ಅರ್ಥ ಆಗ್ತಾ ಇರೋದು ಏನಿಲ್ಲ. ದುಡ್ಡು ಮಾಡ್ಬೇಕು, ಅಧಿಕಾರ ಹಿಡಿಬೇಕು, ದುಡ್ಡು ಮಾಡು, ಅಧಿಕಾರ ಹಿಡಿ, ದುಡ್ಡು ಮಾಡಿದ್ರೆ ಅಧಿಕಾರ ಹಿಡಿಬೋದು ಅನ್ನೋದು ಒಂದು ನಿಮ್ಮ ಸಂದೇಶವನ್ನ ನಮ್ಮಂತ ಯುವ ರಾಜಕಾರಣಿಗಳಿಗೆ ನೀವು ಕೊಡ್ತಾ ಇದ್ದೀರಿ. ಇದ್ರನ್ನ ನಾವು ಕಲಿಬೇಕಾ? ನಿಮ್ಮಾಗೆ ನಾವು ಮಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ನಾವೇನ್ ಕೊಡೋದು ಸಂದೇಶ?
ನಿಮ್ಮಂತ ರಾಜಕಾರಣಿಗಳು ಬರೀ ಭ್ರಷ್ಟತೆಯನ್ನ ಮಾಡಿಸಿ ನೀವು ದೇಶವನ್ನ ಅಭಿವೃದ್ಧಿ ಮಾಡ್ತೀನಿ, ದೇಶವನ್ನ ಎಲ್ಲೋ ಮಾಡ್ತೀನಿ ಅಂತ ಏನೋ ಮಾಡ್ತೀನಿ ಅಂತ ಹೊರಟಿದ್ದೀರಾ. ಈಗಾಗಲೇ ನೀವು ಹೇಳಿದ್ರಿ ಒಂದೂವರೆ ತಿಂಗಳು ಮುಂಚೆ ಯಾರಾದ್ರೂ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅಧಿಕಾರಿಗಳು ನನ್ಗೆ ಫೋನ್ಗೆ ಈ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಅಂತ ಹೇಳಿದ್ರಿ. ಯಾರ್ಗ್ ಫೋನ್ ಮಾಡೋದು ಇವಾಗ? ಒಬ್ಬ ಭ್ರಷ್ಟ ವ್ಯಕ್ತಿನ ನಿಮ್ ಜೊತೆ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡಿದ್ದೀರಲ್ಲ, ನಾವ್ ಯಾರ್ಗ್ ಫೋನ್ ಮಾಡ್ಬೇಕು? ನೆನ್ನೇನು ಹೇಳಿದ್ದೀರಾ, ಯಾರಾದ್ರೂ ಅಧಿಕಾರಿಗಳು ಭ್ರಷ್ಟ ಮಾಡಿದ್ರೆ ಅವ್ರನ್ನ ಬಡ್ದಾಕ್ತೀನಿ ಅಂತ ಹೇಳಿದ್ದೀರಾ. ಇವಾಗ ನಿಮ್ ಜೊತೆ ಇರೋರ್ನ ನೀವು ಬಡಿತೀರಾ ಅಥವಾ ಜೊತೆಲೆ ಕರ್ಕೊಂಡು ಹೋಗ್ತೀರಾ? ಇದಕ್ಕೆ ನೀವು ಮೊದಲನೇದಾಗಿ ಉತ್ತರ ಕೊಡ್ಲೇಬೇಕು.